ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು ಖಾರ ಮಾಡಿ ತೋರಿಸ್ತಾ ಇದ್ದೀನಿ. ಕಲ್ಲಲ್ಲಿ ರುಬ್ಬಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕಲ್ಲಲ್ಲಿ ರುಬ್ಬಿದೆ. ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮಿನಿಮಮ್ ಈ ಥರ ಕಲ್ಲಲ್ಲಿ ರುಬ್ಬಿ ಇಟ್ಕೊಂಡ್ರೆ ಒಂದು ತಿಂಗಳಾರು ಇದನ್ನು ಎತ್ತಿಟ್ಕೋಬೋದು, ಏನೂ ಕೇಳಲ್ಲ. ನೋಡಿ ಇವಾಗ ಇದಕ್ಕೆ ಯಾವ ಥರ ಮಾಡೋದಂತ ನೋಡ. ಮೊದಲು ನೋಡಿ ಒಂದು ಬಾಣಲೆಗೆ 100 ಗ್ರಾಮಷ್ಟು ಒಣಮೆಣಸಿಗೆ ಹಾಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನು 100 ಗ್ರಾಮಷ್ಟು ತಗೊಂಡಿದ್ದೆ. ಅದನ್ನು ಕ್ಲೀನ್ ಮಾಡಿ ಕಡ್ಡಿ ಎಲ್ಲ ತೆಗೆದು ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಉಪ್ಸಾರು ಖಾರಿಗೆ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಹುರ್ಕೋಬೇಕು ಇದನ್ನ ಮೆಣಸಿಕಾಯಿನ, ಆವಾಗ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಹಸಿ ಟೇಸ್ಟ್ ಇರುತ್ತೆ. ಇವಾಗ ನೋಡಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನು ಇವಾಗ ನಾನು ಇನ್ನೊಂದು 2 ನಿಮಿಷ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊತೀನಿ. ನೆಕ್ಸ್ಟ್ ನಾನು ಕಲ್ಲನ್ನ ನೀಟಾಗಿ 2-3 ಸಲ ತೊಳ್ಕೊಂಡಿದ್ದೆ. ನಾನು ಇವತ್ತು ಕಲ್ಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ರುಬ್ಬೋ ಕಲ್ಲಲ್ಲಿ. ಈ ಕಲ್ಲನ್ನ 2-3 ಸಲ ತೊಳ್ಕೊಂಡು ಇದಕ್ಕೆ ಇವಾಗ ಒಣಮೆಣ್ಸಿಗೆ ಹಾಕತ್ತೀನಿ. ನಾವು ಆಲ್ಮೋಸ್ಟ್ ಉಪ್ಸಾರು ಖಾರ ಮಾಡೋದು ಕಲ್ಲಲ್ಲೇ, ಮಿಕ್ಸಿಲಿ ರುಬ್ಬಲ್ಲ. ಇವಾಗ ನೋಡಿ ಇದಕ್ಕೆ ಒಣಮೆಣ್ಸಿಗೆ ಹಾಕತ್ತಿದ್ದೀನಿ ಮತ್ತು ಒಂದು 10 ಮೆಣಸನ್ನ ಹಾಕತ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಜಾಸ್ತಿ ಮೆಣಸು ಹಾಕ್ಬಿಡಿ, ತುಂಬ ಖಾರ ಆಗಿಬಿಡುತ್ತೆ. ಒಂದು 10 ಕಾಳು ಹಾಕಿದ್ರೆ ಸಾಕು. ಇದಕ್ಕೆ ಇವಾಗ 2 ಗೆಂಡೆ ಬೆಳ್ಳುಳ್ಳಿ ಹಾಕತ್ತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಮತ್ತು 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನೀವು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ರೂ ನಡೀತಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಜೀರಿಗೆ ಹಾಕಿದ್ರೆ. ಇದಕ್ಕೆ ಇವಾಗ ನಾನು 1 ಗಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಫ್ಲೇವರು ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಂಡ್ರೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಟೊಮೊಟೊ ಹುಣಸೆಹಣ್ಣು 2 ಹಾಕೋಬೋದು, ಇಲ್ಲಾಂದರೆ ಬರೀ ಟೊಮೊಟೊ ಹಾಕೋಬೋದು ಅಥವಾ ಬರೀ ಹುಣಸೆಹಣ್ಣು ಹಾಕೋಬೋದು. ನಾನು ಬರೀ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಮತ್ತು ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ತಿರ್ಗಿಸ್ಕೊತಾ ಇರಿ. ಕೈಯಲ್ಲಿ ತಿರ್ಗಿಸ್ತಾ ಇರಬೇಡಿ, ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಇವಾಗ ನೋಡಿದೆ ಇದು ಖಾರ ರೆಡಿಯಾಗಿದೆ. ಆದಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕೊಂಡು ಉಪ್ಪು ಹಾಕೊಂಡು ತಿಂತಾಯಿದ್ರೆ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಉಪ್ಸಾರು ಜೊತೆಗೆ ಅಂತೇಳಿ ಖಾರನ ಮಾಡಿದ್ದೆ. ಇದನ್ನು ಒಂದು ಮಿನಿಮಮ್ 1 ತಿಂಗಳ ಗಂಟೆ ಇಟ್ಕೋಬೋದು, ಕೇಳಲ್ಲ. ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಈ ಕಲ್ಲು ತೊಳೆದ ನೀರನ್ನ ವೇಸ್ಟ್ ಮಾಡಬೇಡಿ. ಇದ್ರಲ್ಲಿ ಸಾಂಬಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಜೊತೆ ಮಿಕ್ಸ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಇದನ್ನು ಮಿನಿಮಮ್ 1 ತಿಂಗಳು ಇಟ್ಕೋಬೋದು ಈ ಖಾರನ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.